ಶೀಘ್ರದಲ್ಲೇ ರಾಜ್ಯದ ಜನರಿಗೆ ಮತ್ತೊಂದು ಬರೆ ಬೀಳೋದು ಗ್ಯಾರಂಟಿ ಆಗಿದೆ. ಈಗಾಗಲೇ ಮೆಟ್ರೋ ದರ ಏರಿಕೆ ಆಗಿದೆ. ಇದರ ಬೆನ್ನಲ್ಲೇ ಈಗ ಕರೆಂಟ್ ಶಾಕ್ ಕೂಡ. ಜನಸಾಮಾನ್ಯರಿಗೆ ಕರೆಂಟ್ ಶಾಕ್. ವಿದ್ಯುತ್ ದರ ಏರಿಕೆಗೆ ಬೆಸ್ಕಾಂ ಅಧಿಕಾರಿಗಳು ಸಭೆ ಮಾಡ್ತಿದ್ದಾರೆ. ರಾಜ್ಯದ ಜನರಿಗೆ ಬರೆ ಮೇಲೆ ಬರೆ ಬೀಳ್ತಾ ಇದೆ. ಹಾಲಿನ ದರ ಏರಿಕೆ ಆಯ್ತು, ಬಸ್ ದರ ಏರಿಕೆ ಆಯ್ತು, ಮೆಟ್ರೋ ದರ ಕೂಡ ಏರಿಕೆ ಆಯ್ತು. ಈಗ ವಿದ್ಯುತ್ ದರ ಏರಿಕೆ ಮಾಡೋದಿಕ್ಕೆ ಅಧಿಕಾರಿಗಳು ಮೀಟಿಂಗ್ ಮಾಡ್ತಾ ಇದ್ದಾರೆ. ಬೆಸ್ಕಾಂ ಎಂಡಿ ಶಿವಶಂಕರ ನೇತೃತ್ವದಲ್ಲಿ ಮೀಟಿಂಗ್. ಈಗಾಗಲೇ ದರ ಏರಿಕೆ ಸಂಬಂಧ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಏಪ್ರಿಲ್ 1ರಿಂದ ವಿದ್ಯುತ್ ದರ ಪರಿಷ್ಕರಣೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಮತಾ, ಜನಸಾಮಾನ್ಯರ ಜೇಬಿಗೆ ಒಂದಾದ ಮೇಲೊಂದರಂತೆ ಕತ್ತರಿ, ಬರೆ ಮೇಲೆ ಬರೆ ಬೀಳ್ತಾ ಇದೆ. ಈಗ ವಿದ್ಯುತ್ ದರ ಏರಿಕೆಗೂ ಕೂಡ ಚಿಂತನೆ ಆಗಿದೆಯಾ? ಏನಾಗ್ತಾ ಇದೆ ಈ ಸಂಬಂಧಪಟ್ಟ ಹಾಗೆ? ವೀಣಾ, ಹೌದು, ಈಗಾಗಲೇ ಬಿಎಂಟಿಸಿ ಸಾರಿಗೆ ಏನು ದರ ಏರಿಕೆ ಆಯ್ತು, ಅದರ ಜೊತೆಗೆ ಮೆಟ್ರೋ ಕೂಡ ದರ ಏರಿಕೆ ಆಯ್ತು. ಈಗ ಏನು ವಿದ್ಯುತ್ ದರ ಏರಿಕೆಯ ಸರದಿ ಆಗಿರುವಂತದ್ದು. ಪ್ರತಿ ವರ್ಷವೂ ಕೂಡ ವಿದ್ಯುತ್ ದರವನ್ನ ಏರಿಕೆ ಮಾಡುವಂತದ್ದು ಒಂದು ಏನು ಪ್ರತಿ ವರ್ಷವೂ ಕೂಡ ಮಾಡ್ತಾನೆ ಇರ್ತಾರೆ. ಅದೇ ರೀತಿ ಈ ಬಾರಿಯೂ ಕೂಡ ವಿದ್ಯುತ್ ದರವನ್ನ ಮಾಡೋದಿಕ್ಕೆ, ಪರಿಷ್ಕರಣೆ ಮಾಡೋದಿಕ್ಕೆ ಅಂತೇಳಿ ಈಗಾಗಲೇ ಎಲ್ಲಾ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಳ್ಳಲಾಗಿದೆ. ಅಂದ್ರೆ ಇದು ಪ್ರತಿ ಮಾರ್ಚ್ ಏಪ್ರಿಲ್ ಸಂದರ್ಭದಲ್ಲಿ ದರ ಪರಿಷ್ಕರಣೆ ಆಗತ್ತೆ. ಈಗಾಗಲೇ ಅಂದ್ರೆ ಕಳೆದ ನವೆಂಬರ್ ತಿಂಗಳಿಂದನೇ ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಳಲಾಗಿದೆ. ಅಂದ್ರೆ ಎಷ್ಟು ದರ ಪರಿಷ್ಕರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಆರ್ಥಿಕ ಏನು ನೆಪ ಒಡ್ಡಿ ಕಾರಣವನ್ನ ಹೇಳ್ಕೊಂಡು ಎಲ್ಲ ಎಸ್ಕಾಂಗಳು, ಏನು 5 ಎಸ್ಕಾಂಗಳು ಏನಿದಾವೆ ಅವು ತಮ್ಮ ಬೇಡಿಕೆಗಳನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಅದು ಎಷ್ಟು ಜಾಸ್ತಿ ಮಾಡಬೇಕು ಅನ್ನುವಂತಹ ಪರ್ಸೆಂಟೇಜ್ ಈಗಾಗಲೇ ನಮಗೆ ಗೊತ್ತಿಲ್ಲ, ಮಾಹಿತಿ ತಿಳಿದು ಬಂದಿಲ್ಲ. ಆದ್ರೆ ಸದ್ಯಕ್ಕಂತೂ ದರವನ್ನ ಏರಿಕೆ ಮಾಡಬೇಕು, ತುಂಬಾ ಆರ್ಥಿಕ ಸಂಕಷ್ಟದಲ್ಲಿ ಇದ್ದೀವಿ ಅನ್ನುವಂತಹ ಒಂದು ಕಾರಣವನ್ನ ಹೇಳಿ 5 ಎಸ್ಕಾಂಗಳು ಕೂಡ ಈಗಾಗಲೇ ಬೆಸ್ಕಾಂಗೆ ಒಂದು ತಮ್ಮ ಮನವಿಯನ್ನ, ದರ ಪರಿಷ್ಕರಣೆಯ ಮನವಿಯನ್ನ ಈಗಾಗಲೇ ನೀಡಿರುವಂತದ್ದು. ಅದೇ ಹಿನ್ನೆಲೆಯಲ್ಲಿ ಇವತ್ತು ಬೆಸ್ಕಾಂ ಎಂಡಿ ಆಗಿರುವಂತಹ ಶಿವಶಂಕರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕೂಡ ನಡೆಸಲಾಗಿದೆ. ಆ ಸಭೆಯಲ್ಲಿ ಎಷ್ಟು ಜಾಸ್ತಿ ಮಾಡಬೇಕು ಮತ್ತೆ ಯಾವ್ಯಾವ ಎಸ್ಕಾಂಗಳು ಎಷ್ಟೆಷ್ಟು ದರ ಪರಿಷ್ಕರಣೆಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಚರ್ಚೆ ಆಗಿದೆ. ಎಲ್ಲ ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಹಾಗಾಗಿ ಈ ಸಭೆಯ ಮನವಿ ಬಂದಿದ್ದೇನು, ಎಷ್ಟು ಏರಿಕೆ ಮಾಡಬೇಕು ಅನ್ನೋಂಥದ್ದು? ವೀಣಾ, ಹೌದು, ಈಗಾಗಲೇ ಏನು 5 ಎಸ್ಕಾಂಗಳು ಸೇರಿದಂತೆಯೇ ಅಂದ್ರೆ ಸದ್ಯಕ್ಕಂತೂ ಅದರ ಮಾಹಿತಿ ಗೊತ್ತಿಲ್ಲ, ಎಷ್ಟು ಏರಿಕೆ ಮಾಡಬೇಕು ಅನ್ನುವಂಥದ್ದು ಗೊತ್ತಿಲ್ಲ. ಕಳೆದ ಬಾರಿ ನಾವು ನೋಡಿದ್ರೆ ಏನು ವಿದ್ಯುತ್ ದರ ಪರಿಷ್ಕರಣೆಯಲ್ಲಿ ಕಡಿತ ಮಾಡಿದ್ರು. ಹಾಗಾಗಿ ಈ ಬಾರಿ ಒಂದಷ್ಟು ಜಾಸ್ತಿ ಮಾಡುವಂತಹ ಸಾಧ್ಯತೆಯೇ ಹೆಚ್ಚಾಗಿರುವಂತದ್ದು. ಯಾಕಂತಂದ್ರೆ ಇನ್ನು ಬೇಸಿಗೆ ಬರುವಂತಹ ಸಂದರ್ಭದಲ್ಲಿ ತುಂಬಾ ವಿದ್ಯುತ್ನ ಜಾಸ್ತಿ ಅವಶ್ಯಕತೆ ಇರುತ್ತೆ. ಅದಕ್ಕಾಗಿ ಬೇರೆ ಬೇರೆ ಅಂದ್ರೆ ಕಡೆಗಳಿಂದ ವಿದ್ಯುತ್ತನ್ನ ಪರ್ಚೇಸ್ ಮಾಡ್ಬೇಕಾಗತ್ತೆ. ಹಾಗಾಗಿ ಒಂದಷ್ಟು ಸಾಲದ ಮೊರೆ ಕೂಡ ಈಗಾಗಲೇ ಹೋಗಿರುವಂತದ್ದು. ಜೊತೆಗೆ ಇದಕ್ಕೆ ಯಾವ ರೀತಿ ಏನು ಭರಿಸಬೇಕು, ಈಗಾಗಲೇ ಗೃಹ ಜ್ಯೋತಿ ಕೂಡ ಇದೆ. ಹಾಗಾಗಿ ಎಲ್ಲಾ ಕಡೆಯಿಂದಲೂ ಕೂಡ ನಷ್ಟವನ್ನ ಅನುಭವಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿ ಇದಕ್ಕೆ ಸರಿ ಹೊಂದಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಎಸ್ಕಾಂಗಳು ಎಷ್ಟು ಜಾಸ್ತಿ ಮಾಡಬೇಕು ಅನ್ನುವಂಥದ್ದನ್ನ ಮಾಹಿತಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದಷ್ಟು ಮಾಹಿತಿಯನ್ನ ಆರ್ಥಿಕ ಸಂಕಷ್ಟದಲ್ಲಿ ಇದೀವಿ ಅನ್ನುವಂತಹ ನೆಪವನ್ನ ಹೇಳ್ಕೊಂಡು ದರ ಪರಿಷ್ಕರಣೆಗೆ ಅಂತೇಳಿ ಮುಂದಾಗಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನು ಕೂಡ ಕರೆದಿರುವಂತದ್ದು. ಜೊತೆಗೆ ಸಾರ್ವಜನಿಕರ ಅಹವಾಲನ್ನು ಕೂಡ ಈಗಾಗಲೇ ತೆಗೆದುಕೊಳ್ಳಲಾಗಿದೆ. ಅಂದ್ರೆ ಅವರ ಅಭಿಪ್ರಾಯಗಳು ಏನು ಅನ್ನೋದನ್ನು ಕೂಡ ಈಗಾಗಲೇ ಮಾಹಿತಿಯನ್ನು ಪಡೆದುಕೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಏನು ಅಧಿಕಾರಿಗಳ ಅಂದ್ರೆ ಎಂಡಿ ಸೇರಿದಂತೆ ಅಧಿಕಾರಿಗಳ, ಬೆಸ್ಕಾಂ ಅಧಿಕಾರಿಗಳು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು. ಬಳಿಕ ಏನು ಫೆಬ್ರವರಿ 17ರಂದು ಒಂದು ಏನು ಸಭೆ ಕೂಡ ನಡೆಸಲಾಗುತ್ತೆ. ಈ ಸಭೆಯಲ್ಲೂ ಕೂಡ ಏನೇನು ಇವತ್ತಿನ ಸಭೆಯಲ್ಲಿ ಏನೇನು ಆಗಿತ್ತು, ಎಷ್ಟು ಜಾಸ್ತಿ ಮಾಡೋದಿಕ್ಕೆ ಅಂತ ಹೇಳಿ ಪ್ರಸ್ತಾವನೆ ಇಡಲಾಗಿತ್ತು, ಅವೆಲ್ಲವನ್ನೂ ಕೂಡ ಚರ್ಚೆ ಮಾಡಲಾಗುತ್ತೆ. ಬಳಿಕ ಏನು ವಿದ್ಯುತ್ ದರ ಪರಿಷ್ಕರಣೆ ಆಗುವಂತಹ ಸಾಧ್ಯತೆ ಇರುವಂತದ್ದು. ವೀಣಾ, ಥ್ಯಾಂಕ್ ಯು ಮಮತಾ ತಮ್ಮ ಮಾಹಿತಿಗಾಗಿ. ಒಟ್ಟಿನಲ್ಲಿ ವಿದ್ಯುತ್ ದರ ಏರಿಕೆಯ ಶಾಕ್ ಕೊಡೋದಿಕ್ಕೆ ಬೆಸ್ಕಾಂ ಸೇರಿದಂತೆ ವಿವಿಧ ಎಸ್ಕಾಂಗಳು ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.